ಮೊದಲಿಗೆ ಪ್ರೊಡಕ್ಷನ್ ಮಾಡೋಕೆ ಕಲಿಬೇಕಲ್ಲ. ಪ್ರೊಡಕ್ಷನ್ ಮಾಡೋಕಂದ್ರೆ ಮಾರ್ಕೆಟಿಂಗ್ ಕಡೆಗೆ ನಾವು ಮಾಡಲ್ಲ ಅಂದ್ರೆ ಬೇರೆದವ್ರು ಮಾಡ್ತಾರೆ. ಒಂದು ವಿಶ್ವಕರ್ಮ ನಗರವನ್ನು ಮಾಡ್ತಾಯಿದ್ದೀವಿ. ವಿಶ್ವಕರ್ಮ ನಗರ ಅಂತಂದ್ರೆ ಅದರಲ್ಲಿ ಬಹುದೊಡ್ಡ ಆಸೆ ಏನು ಅಂತಂದರೆ ಈ ಬಡವರಿಗಾಗಿ ಮನೆಯನ್ನು ಕಟ್ಟಿಕೊಡಬೇಕು. ಅಲ್ಲ, ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿಸ್ತೀರಿ. ಹೌದು. ಮಾರ್ಕೆಟ್ ಮಾಡುವಂಥ ಇನ್ನೊಂದು ಮಾರ್ಕೆಟಿಂಗ್ ಟೀಮನ್ನು ತಯಾರು ಮಾಡಿ. ಮಾರ್ಕೆಟಿಂಗ್ ಟೀಮು ಮಾಡ್ತೀವಿ ಸರ್. ನಾವೇನಿದೆ ಈಗ ನಮ್ಮದು ಒಂದು ಇಲ್ಲೇನದು ಚಾಲೂ ಆದ ಪ್ರಾರಂಭ ಆದ ತಕ್ಷಣನೇ ನಾವೊಂದು ಇಲ್ಲಿ ಕೌಂಟರ್ ಸೇಲ್ ಮಾಡ್ತೀವಿ ನಾವು. ಈಗ ನಿಮ್ಮಂಥವ್ರೊಬ್ರು ಯಾರೋ ವ್ಯಾಪಾರಸ್ಥರು ಅವಾಗೊಂದು 100 ಮೂರ್ತಿಗಳನ್ನು ನಾವೇ ಸಪ್ಲೈ ಮಾಡೋದು. ಅಂಥವಕ್ಕೆ ಮಾರ್ಕೆಟ್ ಮಾಡಿ ಕೊಟ್ಟಿವಿ ಅಂದರೆ ಅವ್ರು ಮುಂದೆ ಏನದಲ್ಲ ತಾವು ಮಾರ್ಕೊತಾರೆ. ತಾವು ದುಡಿಯಾಕತ್ರ ಹುಡುಕ್ಯಾಡ್ಕೊಂತ ಹೋಗ್ತಾರೆ ಅವರು. ಅಂದ್ರೆ ಮೊದಲೇ ಪ್ರೊಡಕ್ಷನ್ ಮಾಡೋದು ಕಲಿಸ್ಬೇಕಲ್ಲ, ಆಮೇಲೆ ಸೇಲ್ ಮಾಡೋಕ್ಕೆ ಬರ್ತದೆ. ಅದರೊಳಗೆ ಇಲ್ಲ ಅಂದ್ರೆ ನಮ್ಮವರು ಯಾರೊಬ್ಬವನ್ನ ಸೇಲ್ಸ್ಮನ್ ಅಥವಾ ಇದ್ರ ಸೇಲ್ಸ್ ಆಫೀಸರ್ ಮಾಡಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡೋಕೆ ಈಗೆಲ್ಲ ನಮ್ಮ ಅಂಗಡಿಗೆ ಬರ್ತಾರಲ್ಲ, ಎಲ್ಲ ಬೇರೆ ಬೇರೆದವ್ರು ಬಂದು ನಮ್ಮದು ಭಾಳ ಚಲೋ ಅದ, ಪೈಪ್ ತೊಗೊರಿ, ಇದನ್ನು ತೊಗೊರಿ ಅಂತ ಬರ್ತಾರಲ್ಲ. ಹಾಗೆ ಮಾಡೋಕೆ ಹಚ್ಚಕ್ಕೆ ಬರ್ತದೆ. ಮೊದಲಿಗೆ ಪ್ರೊಡಕ್ಷನ್ ಮಾಡೋಕೆ ಕಲಿಬೇಕಲ್ಲ. ಪ್ರೊಡಕ್ಷನ್ ಮಾಡೋಕಂದ್ರೆ ಮಾರ್ಕೆಟಿಂಗ್ ಕಡೆಗೆ ನಾವು ಮಾಡಲ್ಲ ಅಂದ್ರೆ ಬೇರೆದವ್ರು ಮಾಡ್ತಾರೆ. ಈಗ ನೀವೇನು ಗದಗ ಜಿಲ್ಲೆಯಲ್ಲಿ ಇವನ್ನೆಲ್ಲ ಇಷ್ಟು ಭಾಳ ಸಣ್ಣ ಟೈಮ್ನೊಳಗೆ ಮಾಡಿ ಹೌದು ರೀ. ಇದು ಬೇರೆ ಜಿಲ್ಲೆ ವಿಶ್ವಕರ್ಮ ಸಮಾಜದಲ್ಲಿ ಏನಾರ ಪ್ರೇರಣೆ ಆಗೈತೆ? ಆಗ್ಯದ. ಈಗ ನೋಡಿರಿ ಸರ್, ನಾವು ಮಾಡಿದ್ದನ್ನು ಈಗ ನಾವು ನೌಕರದಾರ ಸಂಘ ಉಳಿದವ್ರು ಬಿಡ್ರಿ, ನೌಕರದಾರ ಸಂಘ ಗುಲ್ಬರ್ಗಾದಲ್ಲಿ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯಾದಗಿರಿ ಒಳಗೆ ಮಾಡಿದ್ದಾರೆ. ಆಮೇಲೆ ಬಾಗಲಕೋಟೆ ಒಳಗೆ ಮಾಡ್ಯಾರ. ಧಾರವಾಡದಾಗ ನಮ್ಮನ್ನು ನೋಡಿ ಮಾಡಿ ಮನೆ ಜಾಗ ತೊಗೊಂಡಾರ ಧಾರವಾಡದಾಗ. ಆಮೇಲೆ ಹಾವೇರಿ ಜಿಲ್ಲೆ ಒಳಗೆ ಮಾಡ್ಯಾರ. ಇಲ್ಲಿ ರಾಯಚೂರು ಜಿಲ್ಲೆ ಒಳಗೆ ಮಾಡ್ಯಾರ. ಇವೆಲ್ಲ ನಾವು ಈ ಗದಗ ಜಿಲ್ಲೆ ಮಾಡಿ ಮಾಡೆಲ್ ಮಾಡಿ ತೋರಿಸಿದ್ದೇವೆ. ಅದನ್ನು ನೋಡಿ ಭಾಳಷ್ಟು ಜನ ಬರ್ತಾರೆ. ಬಂದು ನಿಮ್ಮಂಗೆ ಯಾರಿಗೂ ಮಾಡೋಕ್ಕಾಗಿಲ್ಲ ಅಂತಾರೆ. ನಾ ಹೇಳಿದೆ, ನೋಡಿರಿ ನಮ್ಮಂಗೆ ಮಾಡೋಕ್ಕಾಗಿಲ್ಲ, ನೀವು ಮನಸ್ಸು ಮಾಡಿರಿ, ಮಾಡ್ಲಿಕ್ಕೆ ಸಾಧ್ಯತೆ. ಈಗ ನೋಡಿರಿ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿರಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಅಲ್ಲ. ಹಾಗೆ ನೀವು ಇವ್ರು ನಮ್ಮವ್ರು ಏನಂತಂದರೆ ಎಲ್ಲಿ 10 ರೂಪಾಯಿ ನನ್ನ ಕಿಸೆಯಿಂದ ಖರ್ಚಾಗ್ತದೆ ಅಂತಕ್ಕಂಥ ಭಾವನೆ ಬಿಡ್ಬೇಕು ಅಂದಾಗ ಆಕೈತಿ. ಅಲ್ಲ, ಎಲ್ಲರಿಗೂ ನಿಸ್ವಾರ್ಥ ಇರಬೇಕು. ನಿಸ್ವಾರ್ಥ ಇದ್ದಲ್ಲಿ ಆಗ್ತದೆ, ಇಲ್ಲಕ್ಕಂದ್ರೆ ಸಾಧ್ಯ ಇಲ್ಲ. ಯಾಕಂದರೆ ಅದನ್ನು ಕಟ್ಟಬೇಕಂದ್ರೆ ಭಾಳಷ್ಟು ಕಠಿಣ ಅದ. ಅದು ಕಟ್ಟಿದ ಮೇಲೆಯೂ ಅದು ಅಷ್ಟು ನಡೆಸೋದು ಅಷ್ಟು ಕಠಿಣ ಅದ. ಆದರೆ ನಾವು ಒಳ್ಳೆಯ ಗುಣ, ಒಳ್ಳೆಯ ಭಾವನೆ ಮತ್ತು ಇದು ಸಮಾಜಕ್ಕಾಗಿ ಅರ್ಪಿತ ಮಾಡೇವಿ ಅಂತಂದರೆ ಅದ್ರ ಹಿಂದೆ ಕೂಡ್ತಾರೆ. ಅದ್ರ ಜೊತೆಗೆ ಇಷ್ಟು ಇರೋಂಗಿಲ್ಲ. ಈಗ ನಾವು 1000 ಮಂದಿ ಇಲ್ಲ, 1000 ಮಂದಿಗೆ 10 ಮಂದಿರ ಇಲ್ಪ ಇದು ಚಲೋ ಅದ, ನಾನು ಕೈಗೂಡಿಸ್ಬೇಕಂತಕ್ಕಂಥ ಮನೋಭಾವನೆ ಇರ್ತಾರೆ. ಅವರೆಲ್ಲ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ನಮ್ಮ ಟೀಮ್ನೊಳಗೆ ಒಂದು 8-10 ಜನ ಭಾಳಷ್ಟು ನಮ್ಮ ಸಾಥಿ ಬರೀ ಒಂದು ಫೋನ್ ಮಾಡಿ ಸಾಕು ಬಂದು ನಿಂತು ಎಲ್ಲನೂ ತಮ್ಮ ಮನೆ ಕೆಲಸ ಇದ್ರು ಬಿಟ್ಟು ಮಾಡ್ತಾರೆ. ಈಗ ವಿಶ್ವನಾಥ ಕಮ್ಮಾರ, ರಾಜನಾಳ, ಸಿ ವಿ ಬಡಿಗೇರವರು, ನಮ್ಮ ಈ ಶಂಕರು ಪತ್ತಾರ್ ಅಂತದ, ನಾವು ಬಂಗಾರ ಕೆಲಸ ಮಾಡ್ತಾನೆ ನಾವು, ಮಹೇಶ್ ಕಮ್ಮಾರ್, ಆಮೇಲೆ ಗೋವಿಂದಪ್ಪ, ಇವರೆಲ್ಲರೂ ಒಂದಿಷ್ಟು ಮಂದಿ. ಆಮೇಲೆ ಮಹಿಳೆಯರೊಳಗೆ ನಮ್ಮ ಸುಮಂಗಲ ಪತ್ತಾರ್ ಅಂತೇಳಿ ಟೀಚರ್ ಅದಾಳೆ. ಅವಳು ಭಾಳ ಅದ್ಭುತ ಇದು ಅದಾಳೆ, ಸಾಹಿತ್ಯ ಅದಾಳ. ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಸೋದು, ಆಮೇಲೆ ಏನೇ ನಾವು ಸಮಾಜ ಕೆಲಸ ಹೇಳಿ ಅಗದಿ ತಾನೇ ಮನಸಾರೆ 1ಕ್ಕೆ 4 ಕಲ್ಪನೆ ಮಾಡಿ ತೋರಿಸ್ತಕ್ಕಂಥವ್ರು ಅದಾರ. ಇಂಥವ್ರೆಲ್ಲರೂ ಅದಾರ, ಎಲ್ಲರೂ ಕೂಡಿ ಮಾಡ್ತಾರೆ. ಆಮೇಲೆ ಸೊಸೈಟಿ ಕಟ್ಟಬೇಕಾದ್ರೂ ಭಾಳಷ್ಟು ಕಷ್ಟದಿಂದ ನೇತ್ರಾವತಿ ಬಡಿಗೇರಿ ಒಳ ಅಧ್ಯಕ್ಷತೆ ಒಳಗೆ ಮಾಡಿದ್ದೀವಿ. ಈ ಮಹಿಳಾ ಸಂಘವನ್ನು ಮಾಡಿದ್ದೀವಿ. ಶಿವಲೀಲಾ ಬಡಿಗೇರ್ ಅಂತಿದ್ದಾಳೆ, ಅವಳ ಅಧ್ಯಕ್ಷತೆ ಒಳಗೆ ಎಲ್ಲ ಜಿಲ್ಲೆಯಲ್ಲೆಲ್ಲ ಅಡ್ಡಾಡಿ ಅದನ್ನು ಸಂಘಟನೆ ಮಾಡಿದ್ದೀವಿ. ಎಲ್ಲ ಕರೆದ್ರೆ ಒಂದು ಏನಾರ ಕಾರ್ಯಕ್ರಮ ಅದ ಅಂತ ಕರೆದ್ರೆ ಒಂದು 400-500 ಮಂದಿ ಕೂಡುವಷ್ಟು ಶಕ್ತಿ ನಮ್ಮಲ್ಲಿ ಅದ. ಬರೀ ಫೋನ್ಯಾಗ ಹೇಳಿದರು. ಆದರೆ ಇದು ಏನಂತಂದರೆ ನಮ್ಮ ಪ್ರತಿಭಾ ಪುರಸ್ಕಾರದೊಳಗೆ ಮಾತ್ರ ಎಲ್ಲ ಇಡೀ ಜಿಲ್ಲೆಯನ್ನು ಅಡ್ಡಾಡಿ ಸಾಧಕರನ್ನ ಗುರ್ತು ಮಾಡಿಸೋದು, ಆಮೇಲೆ ನೌಕರರನ್ನು ಗುರ್ತು ಮಾಡಿಸೋದು, ಅವ್ರು ರಿಟೈರ್ಡ್ ಆದಾಗಿ ಮಾಡೋದು, ಇಂಥವೆಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಸಮಾಜ ನಮ್ಮ ಬೆನ್ನು ಹತ್ತದ ಹಿಂದೆ. ಆಮೇಲೆ ಕೊಡ್ತಾರೆ, ತಮ್ಮ ಏನು ಶಕ್ತಿ ಅದ ಸಾಧ್ಯ ಅಷ್ಟು ಎಲ್ಲರೂ ಕೊಡ್ತಾರೆ. ನಾವು ಈಗ ನೋಡಿರಿ, ಕಲ್ಯಾಣ ಮಂಟಪ ಕಟ್ಟಾಕಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ. ನಾವು 2 ಕೋಟಿ ಒಳಗೆ ಸರ್ಕಾರದಿಂದ ಒಂದು 50 ಲಕ್ಷ ತೊಗೊಂಡಿನಿ, ಸಮಾಜದವರು ಒಂದು 50-60 ಲಕ್ಷ ಕೊಟ್ಟಾರೆ. ಮತ್ತು ನಾವೆಲ್ಲ ಕಾಂಟ್ರಿಬ್ಯೂಷನ್ನು ಭಾಳಷ್ಟು ನಾವೆಲ್ಲ ಮಾಡಿದ್ದೀವಿ. 1-2 ಕೋಟಿ ಮಟ್ಟ ಖರ್ಚು ಮಾಡಿದ್ದೀವಿ ನಾವು. ಆಮೇಲೆ ಅದು 20 ಗುಂಟೆ ಜಾಗ, ಆಮೇಲೆ ಭಾಳ ಪ್ರಶಸ್ತಾದಂಥ ಎಲ್ಲ ವ್ಯವಸ್ಥೆ ಮಾಡಿ. ಮತ್ತು ಈಗಾಗಲೇ ನಮ್ಮ ಟ್ರೈನಿಂಗ್ ಸೆಂಟರ್ ಮಾಡಲಿಕ್ಕೆ ಪ್ಲಿಂತ್ ಲೆವೆಲ್ ಕಟ್ಟಡವನ್ನು ಆಗ್ಯದ. ಅದಕ್ಕೆ ಈಗ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಸಮಾಜದ ಕಲ್ಯಾಣ ಮತ್ತು ಕುಟುಂಬ ವ್ಯವಸ್ಥೆಗಾಗಿ ಮತ್ತು ಬೇರೆ ಬೇರೆ ಈಗ ನಾವು ಈ ವಧುವರರ ಅನ್ವೇಷಣೆ ಕೇಂದ್ರವನ್ನು ಮಾಡ್ತಾಯಿದ್ದೇವೆ. ಅದರಿಂದ ಸರಳ ರೀತಿಯಿಂದ ಏನು ಈಗ ಒಂದು ಕನ್ಯೆ ನೋಡೋಕೆ ಅಷ್ಟು ದೂರ ಹೋಗೋದು ಇಲ್ಲ. ಈಗ ಮಧ್ಯವರ್ತಿಕೆಯನ್ನು ಮಾಡಿ ನಾವೇನು ಲಾಭಕ್ಕಾಗೆಲ್ಲ, ಈಗ ನಿಮ್ಮ ಮಗಳನ್ನು ಏನು ಅಪೇಕ್ಷೆ ಇದೆ ಅಂತಕ್ಕಂಥದ್ದನ್ನು ಅವಳು ಬರೆದು ಕೊಟ್ಟಾಗ ಅವಳ ಅಪೇಕ್ಷೆಗೆ ತಕ್ಕ ಹಾಗೆ ವರವನ್ನು ಹುಡುಕತಕ್ಕಂಥ ಕೆಲಸ ನಮ್ಮ ಸಂಘಟನೆ ಮಾಡುತ್ತದೆ. ಮಾಡಿ ವರ ಅನ್ವೇಷಣೆಯನ್ನು ಅಥವಾ ಕನ್ಯಾ ಅನ್ವೇಷಣೆಯನ್ನು ಮಾಡಿ ನಮ್ಮಲ್ಲೇ ಪ್ರತಿ ತಿಂಗಳ ಕೊನೆಯ ಆಯ್ತಾರ ದಿವಸ ಅವ್ರನ್ನ ಕರೆಸಿಸಿ 1 ದಿನಕ್ಕೆ 2-3 ಕನ್ಯೆ ವರ ತೋರಿಸುವ ವ್ಯವಸ್ಥೆ ಸಹಿತ ಮಾಡ್ತಾಯಿದ್ದೇವೆ ನಾವು.
ಅಂದರೆ ಈಗ ನಿಮ್ಮ ಮನೆಗೆ ಬಂದರೆ ₹1,000 ಖರ್ಚು ಮಾಡ್ಬೇಕಾಗ್ತದೆ, ಆಮೇಲೆ ಈಗ ಅಷ್ಟು ದೂರ ಹೋಗ್ಬೇಕಾಗ್ತದೆ. ಅದು ಎಲ್ಲ ಸೆಟಲ್ಮೆಂಟ್ ಆದರೆ ಅವ್ರ ಮನೆಗೆ ಹೋಗಿ ಅವ್ರ ಮುಂದಿನ ವ್ಯವಹಾರ ಮಾಡೋ ಸಲುವಾಗಿ ಒಂದು ವಧುವರ ಅನ್ವೇಷಣೆ ಕೇಂದ್ರವನ್ನು ಮಾಡ್ತಾಯಿದ್ದೇವೆ. ಆಮೇಲೆ ಒಂದು ವಿಶ್ವಕರ್ಮ ನಗರವನ್ನು ಮಾಡ್ತಾಯಿದ್ದೇವೆ. ವಿಶ್ವಕರ್ಮ ನಗರ ಅಂತಂದ್ರೆ ಅದರಲ್ಲಿ ಬಹುದೊಡ್ಡ ಆಸೆ ಏನು ಅಂತಂದರೆ ಈ ಬಡವರಿಗಾಗಿ ಮನೆಯನ್ನು ಕಟ್ಟಿಕೊಡಬೇಕು. ಈಗ ಈ ಗ್ರೂಪ್ ಹೌಸಸ್ ಅಂತ ಬರ್ತಾವೆ, ಅಂದ್ರೆ ಈಗೇನು ಈ ಸರ್ಕಾರದವ್ರು ಕಟ್ಟಿಕೊಟ್ಟಾರೆ, ಇಲ್ಲಿ 2.5-3 ಲಕ್ಷದೊಳಗೆ ಕೊಡ್ತಾರೆ. ಆ ಟೈಪ್ನೊಳಗೆ 600 ಸ್ಕ್ವೇರ್ ಫೀಟ್ನೊಳಗೆ 3 ಅಂತಸ್ತು ಫ್ಲೋರನ್ನು ಕಟ್ಟಿ ಆ ಬಡವರಿಗೆ ಕೇವಲ ಒಂದು 7-8 ಲಕ್ಷ ರೂಪಾಯಿದೊಳಗೆ ಒಂದು ಮನೆಯನ್ನು ತಯಾರು ಮಾಡಿಕೊಡ್ಬೇಕು. ಇದು ಏನಂತಂದರೆ ನಮ್ಮ ಕಸುಬುಗಳನ್ನು ಮಾಡ್ತಕ್ಕಂಥವ್ರು ನಮಗೆ ಬೇಕಲ್ಲ, ನಾನು ದೊಡ್ಡ ಇಂಡಸ್ಟ್ರಿ ಹಾಕೊಂಡು ಕುಂತೇನೆ, ಕೆಲಸ ಮಾಡೋರು ಬೇಕಲ್ಲ ನನಗೆ. ಆ ಕಸುಬುಗಳನ್ನು ಮಾಡಲಿಕ್ಕೆ ಈ ಮತ್ತು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಲೇಬರ್ ಹೌಸಸ್ ಅಂತಕ್ಕಂಥ ಡಿ ವರ್ಗದ ಮನೆಗಳು ಅಂತ ಮಾಡ್ಬೇಕಂತ ಒಂದು ಭಾಳ ದೊಡ್ಡ ಆಸೆ ಅದ. ಉಳಿದವರೆಲ್ಲರೂ ಮನೆ ಕಟ್ಕೊಳ್ಳಿ, ಎಲ್ಲರಿಗೆ ಯಾರಿಗೆ ಅನುಕೂಲ ಆದವರೆಲ್ಲರೂ ಮನೆ ಕಟ್ಕೊಳ್ಳಿ. ಇವನ್ನ ಒಂದು 10-12 ವಿಂಗ್ ಮಾಡಿದರೆ ಒಂದು 100-200 ಮನೆಗಳನ್ನು ಕಟ್ಟಿ ಈ ಕೆಲಸಗಾರರಿಗೆ ಕಾಮಗಿರಿ ಮಾಡ್ತಕ್ಕಂಥವ್ರಿಗೆ ಮನೆಗಳನ್ನು ಕೊಟ್ಟರೆ ನಮ್ಮ ಸಮಾಜದವ್ರಿಗೆ ಅನುಕೂಲ ಆಗ್ತದೆ. ನಮ್ಮ ವೈಯಕ್ತಿಕ ಏನಿರೋಂಗಿಲ್ಲ, ಎಲ್ಲ ಸಮಾಜದವ್ರಿಗೆ ಅನುಕೂಲ ಆಗ್ತದೆ. ಒಬ್ಬ ಈ ಬಡಿತನ ಮಾಡೋರಿಗೆ ದಿನ 8-10 ಮಂದಿ ಬೇಕು, ಅಂಥವ್ರಿಗೆ ಅನುಕೂಲ ಆಗ್ತದೆ. ಮತ್ತು ಬಂಗಾರ ಕೆಲಸ ಮಾಡೋರಿಗೆ ಇವರೆಲ್ಲರಿಗೆ ಅನುಕೂಲ ಆಗಲಿ ಒಂದು ಉದ್ದೇಶದಿಂದ ಇವೆಲ್ಲ ನಮ್ಮ ವಿಚಾರಗಳದಾವೆ. ಈ ವಿಚಾರಗಳಿಗೆ ಸ್ಪಂದನೆ ಒಂದಿಷ್ಟು ಜನ ಕೊಡ್ತಾರೆ, ಕೊಡಲಿಲ್ಲ ಅಂದರೂ ಏನದ ಒಂದು ನಾವು ಭಾಳಷ್ಟು ಜನರ ಬಗ್ಗೆ ಯಾವ ಹೆಂಗಂತಾನೆ ಹಿಂಗಂತಾನೆ ಅನ್ನಂಗಿಲ್ಲ. ನಾವು ಇಟ್ಟ ಹೆಜ್ಜೆ ಆನೆ ಹೆಜ್ಜೆ, ನಾವು ಮಾಡ್ತಕ್ಕಂಥ ನಿರ್ಧಾರ ಗಟ್ಟಿಮುಟ್ಟಿಯಾಗಿ ಮಾಡ್ತಾಯಿದ್ದೇವೆ. ಹಾಗಾಗಿ ನಮ್ಮ ಜನ ನಮ್ಮ ಹಿಂದೆ ಬಂದರು.